ಕಚ್ಚಿದ್ರೆ ಸರಿಯಾಗಿ ಕಚ್ತದೆ. ತೋಟದಲ್ಲಿ ಎಳ್ನೀರು ಕುಡಿಯೋಣ ಅಂತ ಹೊರಟಿದ್ ನಮ್ಗೆ ಒಂದ್ ಸರ್ಪ್ರೈಸ್ ಕಾದಿತ್ತು. ಅದೇ ಈ ಬ್ರಾಹ್ಮಿನಿ ಕೈಟ್. ಸಾಮಾನ್ಯವಾಗಿ ಆಕಾಶದಲ್ಲಿ ಹಾರಾಡ್ತಾ ಮೀನು ಮತ್ತೆ ಬೇರೆ ಹಕ್ಕಿಗಳನ್ನ ಬೇಟೆ ಆಡ್ತಾ ತಿರುಗೋ ಈ ಹಕ್ಕಿ ಹೀಗೆ ನೆಲದ ಮೇಲೆ ಏನ್ ಮಾಡ್ತಿದೆ ಅಂತ ಹೋಗಿ ನೋಡಿದ್ರೆ ಅದ್ರ ರೆಕ್ಕೆ ಮುರಿದಿತ್ತು. ಇದನ್ನ ಹಾಗೆ ಬಿಟ್ರೆ ನಾಯಿಗಳಿಗೆ ಬೇಟೆ ಆಗುತ್ತೆ ಅಂತ ಹಿಡಿಯೋದಕ್ ಕಷ್ಟಪಟ್ಟು ಹಂಗೋ ಹಿಂಗೋ ಮಾಡಿ ಹಿಡಿದು ಪೆಟ್ಟು ಬಿದ್ದಿದ್ದ ರೆಕ್ಕೆಗೆ ಸ್ವಲ್ಪ ಫಸ್ಟ್ ಏಡ್ ಮಾಡಿ ನೀರ್ ಕೊಟ್ಟಿ ರಿಲೀಸ್ ಮಾಡಿದ್ವಿ. ಅದು ಥ್ಯಾಂಕ್ ಯು ಹೇಳೋ ತರ ತಿರುಗಿ ನೋಡಿ ಖುಷಿಯಾಗಿ ಹಾರೋಯ್ತು. ನಿಮ್ಮ ಹಳ್ಳಿಗಳ ಕಡೆ ಗರುಡ ಅಥವಾ ಗಿಡಗ ಅಂತ ಕರೆಯೋ ಈ ಹಕ್ಕಿ ವಾಸ್ತವಿಕವಾಗಿ ಗರುಡದ ಜಾತಿಗೆ ಸೇರಿದ್ದಲ್ಲ ಅಂತ ಅಂದ್ರೆ ನೀವು ನಂಬ್ತೀರಾ? ಹೌದು, ಈಗಲ್ ಅಥವಾ ಗರುಡ ದೊಡ್ಡ ಗಾತ್ರವನ್ನು ಹೊಂದಿದ್ದು ಬೇಟೆ ಆಡಿ ತನ್ನ ಹೊಟ್ಟೆನ ತುಂಬಿಸ್ಕೊಂಡ್ರೆ ಈ ಕೈಟ್ ಅನ್ನೋದು ಒಂದು ಸ್ಕ್ಯಾವೆಜಿಂಗ್ ಬರ್ಡ್ ಆಗಿರುತ್ತೆ. ಅಂದ್ರೆ ಸತ್ತು ಬಿದ್ದಿರೋ ಪ್ರಾಣಿಗಳನ್ನ, ಮೀನುಗಳನ್ನ ಅಥವಾ ಸಣ್ಣ ಪುಟ್ಟ ಇನ್ಸೆಕ್ಟ್ ಗಳನ್ನ ಬೇಟೆ ಆಡಿ ತಿನ್ನುವಂತ ಪಕ್ಷಿ ಆಗಿರುತ್ತೆ. ಇವತ್ತಿಗಷ್ಟೇ ಹೊರಡೋಕ್ಕಿಂತ ಮುಂಚೆ ಬಿಸಿಲು ತುಂಬಾ ಜಾಸ್ತಿ ಆಗ್ತಿದೆ. ನಿಮ್ಮ ಮನೆ ಅಕ್ಕಪಕ್ಕ, ನಿಮ್ಮ ಟೆರೆಸ್ ಮೇಲೆ, ಹಳ್ಳಿಗಳಲ್ಲಿದ್ರೆ ನಿಮ್ಮ ಅಂಚಿನ ಮೇಲೆ ನೀರನ್ನ ಇಡಿ. ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗುತ್ತೆ, ನಿಮ್ ಪಾಪಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ರೆಡ್ ರಶ್ ಇರೋದೇ ನಿಮ್ಗೋಸ್ಕರ. ಜೈ ಬಜರಂಗಿ.